ಅಮ್ಮ ಅಮ್ಮ ಅಮೂಲ್ಯ ಅಣ್ಣಗೇನಾಯ್ತು? ಯಾಕೆ ಯಾರೇನು ಮಾತಾಡ್ತಿಲ್ಲ? ನಾನು ಹೊರಗೆ ಹೋಗುವಾಗ ಎಲ್ಲ ಚೆನ್ನಾಗಿತ್ತಲ್ಲ, ವರ್ಷದಲ್ಲಿ ಏನಾಯ್ತು? ಅಮ್ಮ ನೀವಾದ್ರೂ ಹೇಳಿ. ಯಾರು ಮಾಡಿದ್ದು? ವೇದಾಂತ್, ಸಮಾಧಾನ ಮಾಡ್ಕೋಪ, ನೀ ಕೂತ್ಕೋ, ನಿಧಾನಕ್ಕೆ ಮಾತಾಡೋಣ. ಇದನ್ನ ಯಾರು ಮಾಡಿದ್ದು ಅಂತ ಕೇಳಿದೆ. ಅಪ್ಪ, ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಹೇಳಿ. ಬಡ್ಡಿ ರಂಗಣ್ಣ ಅಂತ ವೇದಾಂತ್ ಬಡ್ಡಿ ವ್ಯವಹಾರ ಮಾಡ್ತಾನೆ. ಇಲ್ಲೇ ಹತ್ರದಲ್ಲೇ ಇರ್ತಾನೆ. ಅವನ ಕಡೆ ರೌಡಿಗಳು ಬಂದಿದ್ರು. ಬಡ್ಡಿ ವ್ಯಾಪಾರ ಮಾಡೋನು ರೌಡಿಸಮ್ ಯಾಕೆ ಮಾಡ್ತಾನೆ? ದುರಹಂಕಾರ ವೇದಾಂತ್. ನಾವು ಅವನ ಅನುಮತಿ ತಗೊಳ್ದೇನೆ ವ್ಯವಹಾರ ಶುರು ಮಾಡಿದ್ದೀವಿ ಅಂತ ಇಲ್ಲೆಲ್ಲ ದಾಂಧಲೆ ಮಾಡಿ ಹೋಗಿದ್ದಾರೆ. ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅಂತ ನೋಡಿಲ್ಲ. ತುಂಬ ವಿಲಕ್ಷಣವಾಗಿ ನೋಡ್ಕೊಂಡ್ರು. ಮೆಸ್ ನಡೆಸೋದಕ್ಕೆ ಅವ್ರ ಪರ್ಮಿಷನ್ ಯಾಕೆ ತಗೋಬೇಕು? ನೀವೇನು ಇಲ್ಲಿಗಲ್ ಬಿಸ್ನೆಸ್ ಮಾಡ್ತೀವಲ್ಲ, ಹಾಗೇನಾದರೂ ಇದ್ದಿದ್ರೆ ಪೊಲೀಸ್ ಬಂದಿರ್ಬೋದು. ಇವ್ರಿಗೇನು ಪ್ರಾಬ್ಲಮ್ಮು? ಈ ಏರಿಯಾದಲ್ಲಿ ಯಾರೇ ಏನೇ ಬಿಸ್ನೆಸ್ ಶುರು ಮಾಡಿದ್ರು ಅವರ ಅನುಮತಿ ತಗೋಬೇಕಂತೆ. ಅವ್ರಿಗೆ ಒಂದಿಷ್ಟು ಹತ್ತ ಕೊಟ್ಟು ನಾವು ಬಿಸ್ನೆಸ್ ಮಾಡಬೇಕು ಅನ್ನೋದು ಅವ್ರ ವಾದ. ತುಂಬಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟ. ಅವನಿಗೆ ಸರಿಯಾದ ಪಾಠನ ನಾನು ಕಲಿಸ್ಕೊಡ್ತೀನಿ. ಅಣ್ಣ ನಾನು ಬರ್ತೀನಿ. ಬೇಡ, ನೀನು ಇಲ್ಲದೆ ಇದ್ದಿದ್ದಕ್ಕೆ ಇಷ್ಟು ದೊಡ್ಡ ಅನಾಹುತ ಆಗಿರೋದು. ವೇದಾಂತ್ ಬೇಡಪ್ಪ, ಹಿಂದೂ ಮುಂದೆ ಯೋಚನೆ ಮಾಡಿದ್ರೆ ದುರ್ಗಕ್ಕೆ ಹೋಗ್ಬಿಟ್ಟು ಮನೆಯ ವಿಚಾರ ಬಂದಾದ್ಮೇಲೆ ಹಿಂದೂ ಮುಂದೆ ನೋಡೋ ಅವಶ್ಯಕತೆನೇ ಇಲ್ಲಮ್ಮ. ಅವ್ರ ಲಿಮಿಟ್ ಅವ್ನು ಕ್ರಾಸ್ ಮಾಡಿದ್ದಾನೆ. ಅವ್ನ ಲಿಮಿಟ್ ಅವ್ನಿಗೆ ತಿಳಿಸ್ಬಿಡ್ತೀನಿ. ಅಯ್ಯೋ ನೀವಾದ್ರೂ ಅವನ್ನ ತಡಿಬಾರ್ದ? ವಯಸ್ಸಿಂದ ಹೋಗ್ತಿದ್ದಾನೆ. ಮೊದಲೇ ಅವರೆಲ್ಲ ರೌಡಿಗಳು, ಅವ್ರ ಸಹವಾಸ ನಮಗ್ ಬೇಕಾ? ವೇದಾಂತ್ 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 ಹೋಗ್ಬೇಡ. ಏನ್ ಮಾತಾಡ್ತಿದ್ಯಾ ಅಮೂಲ್ಯ? ಇಷ್ಟೆಲ್ಲ ಆದ್ಮೇಲೆ ಸುಮ್ಮನೆ ಇರ್ಬೇಕಾ? ಹಾಗಲ್ಲ ವೇದಾಂತ್, ಎಲ್ಲರೂ ಕೂತು ಏನು ಅಂತ ನಿರ್ಧಾರ ಮಾಡೋಣ, ಸುಮ್ಮನೆ ಹತ್ರದಲ್ಲಿ ನುಗ್ಬೇಡ ಅಂತ ಅಷ್ಟೆ. ಈ ಮಾತನ್ನ ನೀನ್ ಹೇಳ್ತಿದ್ಯಾ? ಹೌದು, ನಾನೇ ಹೇಳ್ತಿದ್ದೀನಿ. ನನ್ಗೆ ಯಾಕೋ ಈ ರೀತಿ ಹೋಗೋದು ಬೇಡ ಅನಿಸ್ತಿದೆ ವೇದಾಂತ್. ನನ್ನನ್ನು ತಡಿಬೇಡ ಅಮೂಲ್ಯ. ಮನೆ ಒಳಗೆ ನುಗ್ತಾರೆ ಅಂದ್ರೆ ಅದನ್ನ ಸಹಿಸ್ಕೊಳ್ಳೋದಕ್ಕೆ ನನ್ನ ಕೈಲಾಗಲ್ಲ. ಟೀಚ್ ದೆಮ್ ಲೆಸನ್. ಆ ದಾರಿಗೆ ಬರ್ತಾರೆ. ಪ್ಲೀಸ್ ವೇದಾಂತ್, ಹಾಗೆ ಮಾತಾಡಬೇಡ. ಇವತ್ತು ನೀನ್ ಯಾಕೆ ಹೀಗಾಡ್ತಿದ್ಯಾ? ಅವ್ರು ಏನೇ ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಸುಮ್ಮನೆ ಇರಬಾರ್ದು ಅಂತ ನೀನು ಹೋಗಿ ಗಲಾಟೆ ಮಾಡಿ ಬಂದ್ರೆ ಇದೆಲ್ಲ ಇಲ್ಲಿಗೆ ನಿಂತೋಗುತ್ತಾ? ಇವತ್ತು ನೀನು ಹೋಗಿ ಹೊಡೆದೆ ಅಂತ ಅವ್ರ ಕೋಪದಲ್ಲಿ ನಾಳೆ ನೀನು ಇಲ್ಲದೆ ಇರುವಾಗ ಮತ್ತೆ ಬರ್ತಾರೆ. ಜೋರಾಗಿ ಯಾರಾದರೂ ಮಾತಾಡಿದ್ರೇ ಅಪ್ಪ ಅಮ್ಮ ತಡ್ಕೊಳ್ಳಲ್ಲ. ಅಂಥದ್ರಲ್ಲಿ ದಿನ ಬೆಳಗಾದ್ರೆ ರೌಡಿಗಳು ಬರೋ ಥರ ಆಗ್ಬಿಟ್ರೆ ಅವ್ರು ತಡ್ಕೋತಾರ? ಅಥವಾ ಅವ್ರ ಕನ್ಸಿನ ಪ್ರಕಾರ ಇಲ್ಲಿ ಬಿಸ್ನೆಸ್ ಮಾಡೋಕ್ಕಾದ್ರೂ ಆಗುತ್ತಾ? ಹಾಗಲ್ಲ ಮೂಲ್ಯ. ನಾನು ಹೇಳಿದ್ದೀನಿ. ಇಷ್ಟೆಲ್ಲ ಹೇಳಿದ್ಮೇಲೂ ನಿಂಗೆ ಅದೇ ಬೇಕಾಗಿರೋದಾದ್ರೆ ನಾನು ತಡೆಯಲ್ಲ. ಹೋಗಿ ಗಲಾಟೆ ಮಾಡ್ಬಿಟ್ ಬಾ. ಏನ್ ಮಾಡೋದು?
ವಿಕ್ಕಿ ವೇದಾಂತಲ್ಲಿ ಇನ್ನೂ ಬಂದಿಲ್ವಾ? ಅವರಿಬ್ರು ಆಫೀಸಿಂದ ಬರೋದು ಲೇಟ್ ಆಯ್ತು ಅನ್ಸುತ್ತೆ ಅಮ್ಮ. ಮತ್ತೆ ಸಾರ್ಥಕ್ ಬಂದಿದ್ದಾರೆ? ಆಫೀಸ್ ವರ್ಕ್ ಮುಗೀತು, ಅವ್ರು ಬೇರೆ ಕಡೆ ಹೋಗಿದ್ದಾರೆ. ಬೇರೆ ಕಡೆನಾ? ಎಲ್ಲಿಗೆ? ಅದು ಚಿಕ್ಕಪ್ಪನ ಮನೇಲಿ ಸ್ವಲ್ಪ ತೊಂದರೆ ಆಗಿದೆ, ಅದಕ್ಕೆ ಅವರಿಬ್ರು ಅಲ್ಲಿಗೆ ಹೋಗಿದ್ದಾರೆ. ನನಗೂ ಈಗಷ್ಟೇ ವಿಚಾರ ಗೊತ್ತಾಗಿದ್ದು. ಯಾಕಣ್ಣ ನನ್ಗೇನು ಹೇಳಲಿಲ್ಲ? ನಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಆಗಿದ್ಯಾ? ಸಾರ್ಥಕ್ ಇವಾಗ ಈ ವಿಷಯ ಹೇಳ್ಬೇಕಿತ್ತ? ಅದ್ಯಾ ಸಾರಿ, ಆರ್ತಿಗೆ ಈ ವಿಚಾರ ಗೊತ್ತಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಅಣ್ಣ ಏನಾಯ್ತಣ್ಣ? ನೀನ್ ಯಾಕೆ ಅಲ್ಲಿಗೆ ಹೋಗಿಲ್ಲ? ನನಗೆ ಯಾಕೆ ಯಾರು ವಿಷಯ ತಿಳಿಸ್ಲಿಲ್ಲ? ಏನಾಗಿದೆ ಅಣ್ಣ ಅಲ್ಲಿ? ನಾನು ಬರ್ತೀನಿ ಅಂದೆ ಆರ್ತಿ, ಆದ್ರೆ ವಿಕ್ಕಿನೇ ಬೇಡ ಅಂದ. ಅವರೆಲ್ಲ ಸರಿ ಮಾಡ್ತಾರೆ, ನೀನೇನು ಚಿಂತೆ ಮಾಡಬೇಡ. ಇಷ್ಟಾದ್ರೂ ವಿಷಯ ಏನು ಅಂತ ಮಾತ್ರ ಹೇಳ್ತಿಲ್ಲ ನೀನು. ನಾನು ಈಗಲೇ ಕಾಲ್ ಮಾಡಿ ಕೇಳ್ತೀನಿ. ಆರ್ತಿ ಇದಕ್ಕೆ ಹೇಳಿದ್ದು ಸ್ವಲ್ಪ ಆಚೆ ಈಚೆ ನೋಡ್ಬಿಟ್ಟು ಮಾತಾಡಿ ಅಂತ. ನೋಡಿ ಈಗ ನೀವ್ ನನಗ್ ಗೊತ್ತಾಗ್ಬಾರ್ದು ಅಂತ ಎಷ್ಟೇ ಮುಚ್ಚಿಡಕ್ ಪ್ರಯತ್ನ ಪಟ್ರು ಅದು ನಿಮ್ಮಿಂದ ಮಾತ್ರ ಆಗಲ್ಲ. ಆದ್ಯ ವೇದಾಂತ್ ಲವ್ ಮಾಡ್ತಾ ಇದ್ದಾನೆ ಅಂತ ನೀನ್ ಇಂಡೈರೆಕ್ಟ್ ಆಗಿ ಒಪ್ಕೊಂಡ್ಬಿಟ್ಟೆ. ಇಲ್ಲ ಅಂದ್ರೆ ಆ ಕೊಂಪೆನ್ ಉದ್ಧಾರ ಮಾಡಕ್ಕೆ ಅವನ್ ಯಾಕೆ ಹೊತ್ತಿಲ್ಲದ ಹೊತ್ತಲ್ಲಿ ಹೋಗ್ತಾ ಇದ್ದ? ದೊಡ್ಡ ಕಂಪನಿ CEO ಆ ಗುಡ್ಸ್ಲಿಗ್ ಹೀಗೆ ಓಡೋಗಿದ್ದಾನೆ ಅಂದ್ರೆ ಅದು ಕೆಲ್ಸಕ್ಕೆ ಬಾರ್ದೇ ಇರೋ ಹಾಳಾದ ಪ್ರೀತಿಯಲ್ಲೇ ಮತ್ತಿನ್ನೇನು. ಅಲ್ಲಿಗೆ ಅವ್ನು ಇಷ್ಟಪಡ್ತಾ ಇರೋ ಹುಡುಗಿ ಇಷ್ಟೆಲ್ಲ ಆಗೋದಕ್ಕೆ ರಂಗನಿಗೆ ಅರ್ಥ ಕೊಟ್ಟಿಲ್ಲ ಅಂದಷ್ಟೇ ಕಾರಣ ಅಲ್ಲ, ಇದಕ್ಕೆ ಬೇರೆ ಕಾರಣನೂ ಇದೆ. ಏನು ಕಾರಣ ರಾಜಣ್ಣ? ನಾನು ನಮ್ಮ ಆಟೋ ಡ್ರೈವರ್ಸ್ ಹತ್ರ ಮಾತಾಡಿ ವಿಷಯನ ತಿಳ್ಕೊಂಡೆ. ನಮ್ಮ ಆಟೋ ಸ್ಟ್ಯಾಂಡ್ ಹತ್ರ ಶಾಂತಮ್ಮ ಅನ್ನೋಳ್ದು ಒಂದು ಕ್ಯಾಂಟೀನ್ ಇದೆ. ಅಲ್ಲಿ ಸಣ್ಣ ಪುಟ್ಟ ತಿಂಡಿ ಮತ್ತೆ ಮಧ್ಯಾಹ್ನ ಊಟ ಸಿಗುತ್ತೆ. ಅವಳು ಈ ರಂಗಣ್ಣಗೆ ಚೆನ್ನಾಗಿ ದುಡ್ಡು ತಿನ್ನಿಸ್ತಾಳೆ. ಆದರೆ ಅವಳು ಕಲ್ಬೆರಕೆ ಬಿಸ್ನೆಸ್ ಮಾಡ್ತಾಳೆ. ಅನ್ನಕ್ಕೆ ಸೋಡಾ, ಸಾಂಬಾರ್ಗೆ ನೀರು ಸೇರಿಸಿ ಕೆಟ್ಟ ಊಟ ಕೊಡ್ತಾಳೆ. ಹಾಗಂತ ಅದಕ್ಕೆ ದುಡ್ಡೇನು ಕಡಿಮೆ ತಗೊಳ್ಳಲ್ಲ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ. ಶಾಂತಮ್ಮನ ಲೆಕ್ಕಗೆ ಹತ್ತಿರ ಹೋಟೆಲ್ ಆಗಲಿ, ಸರಳ ಗಾಡಿಯಲ್ಲಿ ಊಟ ಕೊಡೋರಾಗಲಿ ಯಾರೂ ಇಲ್ಲ. ಜನಗಳಿಗೆ ಬೇರೆ ದಾರಿ ಇಲ್ಲದೆ ಶಾಂತಮ್ಮನ ಹೋಟೆಲ್ಗೆ ಹೋಗೋ ಥರ ಆಗಿದೆ. ನಾವು ಮೆಸ್ ಶುರು ಮಾಡಿದ್ರಿಂದ ಜನರು ನಮ್ಮ ಹತ್ರನೇ ಬಂದು ಅವಳಿಗೆ ನೊಣ ಹೊಡೆಯೋ ಥರ ಆಗಿದೆ. ಅವಳಿಗೆ ವಿಚಾರ ಗೊತ್ತಾಗಿ ಸೀದಾ ರಂಗಣ್ಣನ ಹತ್ರ ಹೋಗಿದ್ದಾಳೆ. ಇನ್ನೂ ಒಂದಷ್ಟು ದುಡ್ಡು ಕೊಟ್ಟಿದ್ದಾಳೆ ಅಂತ ಅನಿಸುತ್ತೆ. ಅದಕ್ಕೆ ಈ ರಂಗಣ್ಣ ಅವಳ ಪರವಾಗಿ ಇಷ್ಟೆಲ್ಲ ರಂಪಾಟ ಮಾಡಿದ್ದಾನೆ. ಓ, ಇದಾ ವಿಚಾರ? ಅಂದರೆ ನಾವು ನಾಳೆ ಮೆಸ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ಮತ್ತೆ ಇದನ್ನೇ ರಿಪೀಟ್ ಮಾಡ್ತಾರೆ. ನೀವು ಜಾಸ್ತಿ ಮಾಡಿದ್ರೂ ಮಾಡ್ಬೋದು. ಮತ್ತೆ ಈ ಕಡೆ ಬಂದರೆ ನಾನಂತೂ ಸುಮ್ಮನಿರಲ್ಲ. ಅದೇನಾಗುತ್ತಾಗಲಿ, ಇವಾಗಲೇ ಹೇಳ್ತಾ ಇದ್ದೀನಿ, ಅವ್ರು ಇನ್ಯಾವತ್ತು ಬೇರೆಯವ್ರ ಬಗ್ಗೆ ಇದರ ಯೋಚನೆ ಮಾಡಬಾರ್ದು. ಆ ಥರ ಮಾಡ್ತೀನಿ. ಕೂಲ್ ರಾಜಣ್ಣ, ಕೆಸರಿನ ಮೇಲೆ ಕಲ್ಲೆಸೆಯೋದು ಒಳ್ಳೆ ಉಪಾಯ ಅಲ್ಲ. ಮತ್ತೇನು ಮಾಡೋದು? ನಾವು ಈ ಬಿಸ್ನೆಸ್ನ ಬಿಟ್ಟು ನಮ್ಮಷ್ಟು ಸುಮ್ಮನೆ ಇರೋದಾ? ವೈಟ್ ಹಾವ್ ಅ ಪ್ಲಾನ್. ಬಟ್ ಅದಕ್ಕೆ ನಿಮ್ಮೆಲ್ಲ ಸಪೋರ್ಟ್ ನಮಗೆ ಬೇಕು. ನೀನು ದೊಡ್ಡದಾಡ ವಿಚಾರ ಬಿಟ್ಟು ಬೇರೆ ಏನು ಹೇಳಿದ್ರು ನಾನು ನಿನ್ನ ಜೊತೆ ಇದ್ದೀನಿ. ಆಗ್ಬೋದು ವೇದಾಂತ್, ನಾನು ನಿನ್ನ ಜೊತೆ ಇದ್ದೀನಿ. ಒಳ್ಳೆ ಐಡಿಯಾ. ನಾನು ಬೇಗ ಮಲಗ್ತೀನಿ, ನಾಳೆ ತುಂಬ ಕೆಲಸ ಇರುತ್ತೆ. ಗುಡ್ ನೈಟ್.
ಮಾಡಿದ ತಪ್ಪಿಗೆ ಆಲ್ರೆಡಿ ಇರೋ ಸಮಸ್ಯೆಗಳ ಜೊತೆ ನಂದು ಒಂದಷ್ಟು ಸಮಸ್ಯೆಗಳು ಸೇರ್ಕೊಂಡ್ಬಿಡ್ತು ಅಲ್ವಾ ವೇದಾಂತ್? ಯಾಕೆ ಒಳ್ಳೆ ಹಳೆ ಹೀರೋ ಅಂತ ಆಡ್ತೀಯ? ನನ್ನ ಜೀವನದಲ್ಲಿ ನಾನು ತುಂಬ ಖುಷಿಯಾಗಿರೋದು, ನೆಮ್ಮದಿಯಿಂದಿರೋದು ನೀನು ನೆನಪಿಸೋದಕ್ಕೆ ಶುರು ಮಾಡಿದಾಗಿದೆ. ನನ್ನ ಅಷ್ಟು ಸುಖಗಳು ನನಗಿರಲಿ ಪಚಾರಿ, ಅಷ್ಟು ದುಃಖಗಳು ನನಗಿರಲಿ. ಯಾಕ್ರಿ ಗಾಬರಿ ಆಗ್ಬಿಟ್ರಿ? ಅದ್ ಬಿಡಿ ವಿಕ್ಕಿ ಅವರೇ, ಮನೇಲೆಲ್ಲ ಹೇಗಿದ್ದಾರೆ? ಆದ್ಯಂಗೆ ಏನು ಹೇಳ್ಬೇಡ ಅಂತ ಹೇಳಿದ್ದೆ, ಎಲ್ಲ ಹೇಳ್ಬಿಟ್ಲಾ? ಟೆನ್ಷನ್ ಪಡ್ಕೊಳ್ಳೋಂಥದ್ದು ಏನಿಲ್ಲ, ಎಲ್ಲ ಆರಾಮಾಗಿದ್ದಾರೆ, ನಾವಿದೀವಲ್ಲ. ವಿಕ್ಕಿ ಅವರೇ, ಅಣ್ಣ ನನಗೆ ಎಲ್ಲ ವಿಚಾರನೂ ಹೇಳಿದ್ದಾನೆ. ಆದ್ರೆ ಆ ರೌಡಿಗಳು ಮತ್ತೆ ಬಂದ್ಬಿಟ್ರೆ ನಂಗೆ ಯಾಕೋ ಭಯ ಆಗ್ತಿದೆ. ಟೆನ್ಷನ್ ಮಾಡ್ಕೊಳ್ಬೇಡಿ ಹೆಂಡತಿ, ಅಗ್ರಜ ಇದಕ್ಕೆಲ್ಲ ಒಂದು ಉಪಾಯ ಕಂಡಿಡ್ತೀನಿ. ನಾನು ನಾಳೆ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಭಯ ಪಟ್ಕೊಳ್ಬೇಡಿ, ಏನೂ ತೊಂದರೆ ಇಲ್ಲ. ನಾನು ನಿದ್ದೆ ಮಾಡಬೇಕು ಅಂತ ಮಲಗಿರ್ಲಿಲ್ಲ ವಿಕ್ಕಿ, ಹಾಗೆ ಸುಮ್ಮನೆ ತಲೆ ಕೊಟ್ಟು ಹೊರಗ್ತಿದ್ದಾಗೆ ನಿದ್ದೆ ಬಂದ್ಬಿಡ್ತು. ಅಮ್ಮಂಗೆ ಫೋನ್ ಮಾಡಿದ್ದೆ, ನಾನು ಚಿಂತೆ ಮಾಡ್ತೀನಿ ಅಂತ ಗಂದ್ಲು ಗೊತ್ತಿಲ್ಲ, ಆದರೆ ಎಲ್ಲ ಆರಾಮಾಗಿದೆ ಅಂದ್ಲು. ಆದರೆ ಅವಳು ಎಷ್ಟು ಯೋಚನೆ ಮಾಡಿರ್ತಾಳೆ, ನನಗಂತೂ ನಂಬಿಕೆ ಇಲ್ಲ. ಮಲಗಿದ್ರೆ ಬರೀ ಕೆಟ್ಟ ಕನಸು. ಮನಸ್ಸಲ್ಲಿ ಒಂದ್ಸಲ ಆತಂಕಕ್ಕೆ ಅವಕಾಶ ಮಾಡಿಕೊಟ್ರೆ ಅದು ಬೇರೆ ಬೇರೆ ಥರ ಭಯ ಹುಡ್ಸೋಕೆ ಶುರು ಮಾಡುತ್ತೆ. ಏನೂ ಆಗಲ್ಲ, ನೀವು ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ನೀವು ನನ್ನ ಸಮಾಧಾನಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಲ್ವಾ? ಇಲ್ಲ ಹೆಂಡತಿ, ಹಾಗಲ್ಲ. ಇಲ್ಲ, ನನಗೆ ಹಾಗೆ ಅನ್ನಿಸ್ತಾ ಇದೆ. ಒಬ್ಬರು ಟೆನ್ಷನಲ್ಲಿದ್ದರೆ ಇನ್ನೊಬ್ರು ಅದನ್ನು ಕಮ್ಮಿ ಮಾಡಲೇಬೇಕಲ್ವಾ? ಅದನ್ನೇ ನಾನು ಮಾಡ್ತಿರೋದು. ವಿಷಯ ಏನು ಅಂದರೆ, ಅಗ್ರಜನ್ ಪ್ಲಾನು ನಾಳೆ ವರ್ಕೌಟ್ ಆಗುತ್ತೆ. ಅದ್ರ ಜೊತೆ ನಾವು ಧ್ರುವನ ಮತ್ತೆ ಅಗ್ರಜನ್ನ ಒಂದ್ ಮಾಡಕ್ ಮಾಡಿರೋ ಪ್ಲಾನು ಅದು ವರ್ಕೌಟ್ ಆಗುತ್ತೆ. ಅಲ್ಲಿಗೆ ಎಲ್ಲ ಸರಿ ಹೋದಾಗೆ ಲೆಕ್ಕ ಅಲ್ವಾ? ನೋ ಟೆನ್ಷನ್. ಹಳೆಮುಟ್ಕಿ ಅಕ್ಕ, ಹಳೆಮುಟ್ಕಿ ಅಕ್ಕ, ಅಮ್ಮಕ್ಕ ಅಂತ ಕರಿಯ. ಅಮ್ಮಕ್ಕ, ಹಳೆಮುಟ್ಕಿ ಅಮ್ಮಕ್ಕ. ಏನ್ರ ತುಂಬಾ ನೋವ್ತಿದ್ಯೇನೆ? ಏನಲ್ಲ ಸುಮ್ಮನೆ ಮಾಡ್ಕೊ. ಅದು ಏನ್ ಎಡ್ವಟ್ಟೆ ಅಕ್ಕ, ಯಾರೋ ಗೊತ್ತು ಗುರಿ ಇಲ್ದರೋರು ನಮ್ಮನೆಗೆ ನುಗ್ಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಾವೆಲ್ಲ ಸೇರ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೋದಿತ್ತಲ್ಲ ಅಂತ. ಹೌದು ಕಣೆ, ಅವ್ರು ಹೇಳೋದು ಕರೆಕ್ಟಾಗೇ ಇದೆ. ಸುಮ್ಮನೆ ಬಾಯಿಗೆ ಬಂದಿದ್ದು ಮಾತಾಡಬೇಡಿ. ಅವ್ರ ಜೊತೆ ನಮ್ಮ ಕೈಲಿ ಫೈಟ್ ಮಾಡೋಕ್ಕಾಗತ್ತಾ ದಿತಿ? ನಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೆ ಅದೇ ನಿನ್ ಫಾಲೋವರ್ಸು ಒನ್ ವೇ ಲವರ್ ಸಂಘದ ಹುಡುಗರಿದಾರಲ್ಲ, ಅವ್ರು ನನ್ನ ಪದ್ರ ತಗೋಬೋದಿತ್ತು. ನೀನ್ ಒಂದ್ ಮಾತು ಹೇಳಿದ್ರೆ ಅವರೆಲ್ಲ ಎದ್ದೋ ಬಿದ್ನೋ ಅಂತ ಓಡ್ ಬಂದಿರೋರು. ಸುಮ್ಮನೆ ಏನಾನು ಮಾತಾಡ್ಬೇಡ. ಅಲ್ಲ ಕಣೆ, ತಪ್ಪು ನಮ್ದಲ್ಲ, ಅಂದ್ಮೇಲೆ ನಾವ್ಯಾಕೆ ಹೆದರ್ಕೋಬೇಕು ಅಂತ ಕೇಳ್ತಾ ಇರೋದು. ಕೆಲವೊಂದನ್ನ ಕೆತ್ಕಕ್ಕೆ ಹೋಗಿ ಆಗಿರೋ ಗಾಯನ ದೊಡ್ಡದ್ ಮಾಡ್ಕೋಬಾರ್ದ ದಿತಿ. ನಾವ್ ತಿರುಗಿ ಬೀಳ್ಬೋದು, ಆದ್ರೆ ಅವ್ರು ಅದಕ್ಕೆ ಸೈಲೆಂಟ್ ಆಗ್ತಾರೆ ಅಂದ್ರೆ ಓಕೆ. ಆದ್ರೆ ನಾವು ಆ ರೀತಿ ಉಲ್ಟಾ ಹೊಡೆದಿದ್ರೆ ಅವ್ರು ಇನ್ನಷ್ಟು ಜನನ ಕರ್ಕೊಂಡು ಬಂದು ಮತ್ತೆ ಇದೇ ರೀತಿ ಮಾಡಿರೋರು. ಅದ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇತ್ತು. ಅದಕ್ಕೆಲ್ಲ ಒಂದು ಕೊನೆ ಅನ್ನೋದೇ ಇರ್ತಿರ್ಲಿಲ್ಲ. ನಾವು ಮನೆ ಆಚೆ ಸೆಕ್ಯೂರಿಟಿನ ನಿಲ್ಸೋದಕ್ಕೂ ಆಗಲ್ಲ, ಪ್ರತಿದಿನ ಹೆದರ್ಕೊಂಡು ಬದುಕಕ್ಕೂ ಆಗಲ್ಲ ಅಲ್ವಾ? ಅದು ನಿಜಾನೇ ಕಣೆ. ಯಾಕೆ ಯಾವಾಗ್ಲೂ ಬಡವ್ರಿಗೆ ಕಷ್ಟ ಬರುತ್ತೆ? ನಾವ್ ಯಾವಾಗ್ಲೂ ಬಡವ್ರಾಗೆ ಇರ್ಬೇಕಾ? ನಮಗೂ ಎಲ್ಲರ ತರ ಬದುಕೋಕೆ ಬೆಳೆಯೋಕೆ ಹಕ್ಕಿದೆ ಅಲ್ವಾ? ನಮ್ಮಂತವ್ರ್ ಗೆಲ್ಲಕ್ಕೆ ಸಾಧ್ಯನೇ ಇಲ್ವಾ? ಬರೀ ಕಷ್ಟಪಟ್ರೆ ಸಾಲದು ಕಣ್ರೆ, ಅದ್ರ ಜೊತೆ ಎದುರಾಗೋ ಸಮಸ್ಯೆನ ಹೇಗ್ ಬಗೆಹರಿಸ್ಬೇಕು ಅನ್ನೋ ಜಾಣ್ಮೆನೋ ಬೇಕಾಗುತ್ತೆ. ಅಂದ್ರೆ ಈಗ ಏನ್ ಮಾಡೋದಕ್ಕ? ನೀನ್ ಹೇಳ್ದಾಗೆ ಆ ಜಾಣ್ಮೆನ್ ಹೇಗ್ ಯೂಸ್ ಮಾಡೋದು?
ಅದು ನಮ್ಮೆಲ್ಲರಿಗಿಂತ ನಿಮ್ಮ ವೇದಾಂಗ್ ಭಾವಂಗೆ ಜಾಸ್ತಿ ಇದೆ. ಅವ್ರು ಈಗಾಗಲೇ ಪ್ಲಾನ್ ಕೂಡ ಮಾಡಿದ್ದಾರೆ. ಇವತ್ತಿದ್ದ ಹಾಗೆ ನಾಳೆ ಇರಲ್ಲ, ಈಗಿರೋ ಕತ್ಲು ನಾಳೆ ಉಳ್ಕೊಳ್ಳಲ್ಲ, ಈ ಭಯನೂ ಇರಲ್ಲ. ಏನೇ ಪ್ಲಾನು ಅದು ಗೊತ್ತಾಗುತ್ತೆ. ನೀವೀಗ ಪ್ರಶ್ನೆ ಮಾಡೋದು ನಿಲ್ಲಿಸಿ ಸುಮ್ಮನೆ ಮಾಡ್ಕೊಳ್ಳಿ. ಬಜ್ರಂಗಿ ನಮ್ಮನ್ನ ಕಾಯ್ತಾನೆ. ವೇದಾಂತ್, ಒಂದು ನಿಮಿಷ. ಎಲ್ಲಾದರೂ ಆಚೆ ಹೋಗ್ತಾ ಇದೆಯಾ ನೀನು? ನೀನು ವಿಕ್ಕಿ ನೈಟ್ ಬಂದಿದ್ದು ಲೇಟ್ ಆಯ್ತಾ? ಹಾಂ, ನೆನೆ ನೀವಿನ್ನೂ ಎದ್ದಿರೋದಿಲ್ಲ, ಬೌದ್ಧ ಮಾಡೋದು ಬೇಡ ಅಂತ ಹಾಗೆ ಹೊರಟ್ಬಿಟ್ಟೆ. ನೈಟ್ ಬಂದಿದ್ದು ಕೂಡ ಲೇಟ್ ಆಯಿತು. ಇವಾಗ ನೀನು ಆಫೀಸ್ಗೆ ಹೋಗ್ತಿಲ್ವಾ? ಇಲ್ಲಮ್ಮ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ವೇದಾಂತ್, ನಿನ್ಗೆ ಆಫೀಸ್ಗಿಂತ ಇಂಪಾರ್ಟೆಂಟ್ ಕಣೆ. ಮಗನಿಗೆ ಅದಷ್ಟು ಅಂತ ಪ್ರಶ್ನೆ ಕೇಳ್ತೀಯಾ? ನಾನು ಪ್ರಶ್ನೆ ಮಾಡಿದ್ದು ಅವನ್ನ. ನೀವ್ ಯಾಕೆ ಇರಿಟೇಟ್ ಆಗ್ತೀರಾ? ನನಗೆ ನಿಮ್ಮಿಂದ ಉತ್ತರ ಬೇಕಾಗಿಲ್ಲ. ನನಗ್ ಬೇಕಾಗಿರೋದ್ನ ವೇದಾಂತ್ ಹೇಳ್ತಾನೆ. ನಾನು ಉತ್ತರ ಕೊಡೋದು ಹಾಗಿರ್ಲಿ, ಅವನನ್ನು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಕ್ ಬಂದಿದ್ದು. ಅವನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ಏನೋ ದೃಢವಾಗಿ ನಿರ್ಧಾರ ಮಾಡಿದಾನೆ ಅಂತ. ಅದಕ್ಕೆ ನೀನ್ ಪ್ರಶ್ನೆ ಕೇಳಿ ಮೂಡ್ ಹಾಳು ಮಾಡಬೇಡ. ಪರವಾಗಿಲ್ಲ ಬಿಡಿಪ್ಪ, ಅಮ್ಮ ಅಲ್ವಾ? ಅವ್ರು ಏನೋ ಹೇಳ್ತಾರೆ ಅಂತ ನಾನು ತಲೆ ಕೆಡ್ಸ್ಕೊಳಲ್ಲ ವೇದಾಂತ್. ಯಾವ ಕಡೆ ಹೊರಟಿರೋದ್ ನೀನು? ನೋಡು, ಅಮ್ಮನ ಹತ್ರ ನೀನ್ ಏನೇ ಇದ್ರು ಹೇಳ್ಬೋದು. ಆರ್ತಿ ಮನೇಲಿ ಸ್ವಲ್ಪ ಕೆಲಸ ಇದೆಮ್ಮ. ನನಗೆ ಏನೇನೋ ಆಗೋಗಿತ್ತು, ಅದನ್ನೆಲ್ಲ ಸರಿ ಮಾಡೋದಿದೆ. ಅನ್ಕೊಂಡೆ ನಾನು ಇಂಥದ್ದೇ ಏನೋ ಒಂದು ಕೆಲಸ ಇರುತ್ತೆ ಅಂತ. ಚಿಕ್ಕ ವಯಸ್ಸಿಂದನೂ ನೀನ್ ಪರೋಪಕಾರಿ. ನೋಡು ವೇದಾಂತ್, ನಾನು ಈ ತರ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಎಷ್ಟೇ ಆದ್ರೂ ಅವ್ರು ನಮ್ ಬೀಗ್ರು, ಮತ್ತೆ ಮತ್ತೆ ಆ ತರ ಹೋಗ್ಬಾರ್ದು. ಇದು ನಮ್ಮ ಅಂತಸ್ತಿನ ಪ್ರಶ್ನೆ ಆಗ್ಬಿಡತ್ತೆ. ಅಂತಸ್ತು ಅನ್ನೋದ್ರ ಜೊತೆ ಸದ್ರ ಆಗ್ಬಿಡುತ್ತೆ. ಕೆಲವೊಂದು ರಿಲೇಶನ್ಶಿಪ್ ಅಲ್ಲಿ ಗ್ಯಾಪ್ ತುಂಬಾ ಮುಖ್ಯ ಆಗುತ್ತೆ ವೇದಾಂತ್. ನೀನ್ ಅರ್ಥ ಮಾಡ್ಕೊಂಡು ಇಂಥದ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೇನೆ ಒಳ್ಳೇದು. ಅಮ್ಮ, ಅವ್ರ ಹತ್ರ ಹೆಚ್ಚು ಹಣ ಇಲ್ಲದೆ ಇರ್ಬೋದು, ಆದ್ರೆ ಕಷ್ಟ ಅಂತ ಬಂದಾಗ ದುಡ್ಡಿಗಿಂತ ಹೆಚ್ಚಿದನ ನಮಗೆ ಮಾಡ್ತಾರೆ. ದುಡ್ಡಿರೋರು ವ್ಯವಹಾರ ಲೆಕ್ಕ ಎಲ್ಲ ಜಾಸ್ತಿ ಮಾಡ್ತಾರೆ, ಅದಿಲ್ಲದೆ ಇರೋರು ಕಾಳಜಿ ಪ್ರೀತಿನ ಜಾಸ್ತಿ ಮಾಡ್ತಾರೆ. ಬಡವರು ಶ್ರೀಮಂತರಿಂದ ದುಡ್ಡು ಮಾಡೋದು ಹೇಗೆ ಅಂತ ಮಾತ್ರ ಕಲಿಬೋದಷ್ಟೇ. ಆದ್ರೆ ಶ್ರೀಮಂತರು ದುಡ್ಡು ಮಾಡಾದ್ಮೇಲೂ ನೆಮ್ಮದಿಯಿಂದ ಹೇಗೆ ಬದುಕಬೇಕು ಅನ್ನೋದನ್ನ ಬಡವರಿಂದ ಮಾತ್ರ ಕಲಿಬೇಕಮ್ಮ. ದೊಡ್ಡಸ್ತಿಕೆ ತೋರಿಸೋದು ದೊಡ್ಡತನ ಅಲ್ಲಮ್ಮ. ದೊಡ್ಡ ಹೃದಯ ಅನ್ನೋದು ದೊಡ್ಡ ಮನುಷ್ಯ. ಅಷ್ಟಕ್ಕೂ ಬಿ ಎ ಫ್ಯಾಮಿಲಿಯಲ್ಲಿ ಅಂತರ, ದೊಡ್ಡಸ್ತಿಕೆ, ಅಂತಸ್ತು ಇದ್ಯಾವುದೂ ಇರೋದಿಲ್ಲ. ನಿನ್ ಫಿಲಾಸಫಿ, ರೂಲ್ಸ್, ರೆಸ್ಟ್ರಿಕ್ಷನ್ಸ್ ಅವನು ಅಲ್ಲಾಡ್ಸಕ್ಕಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಏನೇ ಅಂದ್ರು ಅವನು ಅವ್ರ ಅಪ್ಪನಿಗಿಂತ ಮೇಲೆ ಹೋಗಿದ್ದಾನೆ. ನೀವು ಸಣ್ಣ ಪುಟ್ಟು ತಗೊಬನ್ನಿ, ವೆಂಟ್ರಿನ ತಗೋಬೇಡಿ. ಇದನ್ನ ನಾನು ನೋಡ್ಕೋತೀನಿ. ಪರವಾಗಿಲ್ಲ ರಾಜಣ್ಣ, ಇದೆಲ್ಲ ಏನ್ ಭಾರ ಇಲ್ಲ. ಅಣ್ಣ, ಅವ್ರು ನಾವು ನಿನ್ನೆ ಮಾಡಿರೋ ಅಟ್ಯಾಕಿಗೆ ಪೂರ್ತಿ ಎದುರು ಬಿಟ್ಟಿದಾರಣ್ಣ. ಮನೆಯಲ್ಲಿರೋ ಪಾತ್ರೆ, ಪಗಡಿ, ಸಾಮಾನೆಲ್ಲ ಮಾರೋದಕ್ಕೆ ತಗೊಂಡು ಹೋಗ್ತಾ ಇದಾರಣ್ಣ. ದಡ್ಡ, ನೀನ್ ಮೊದ್ಲೇ ಎಡವಟ್ ರಾಜ, ಸರಿಯಾಗಿ ನೋಡ್ದೆ ತಾನೆ? ಅಯ್ಯೋ, ನೋಡ್ತಾ ಇದ್ದೀನಣ್ಣ. ಪಾತ್ರೆನೆಲ್ಲ ಆಟೋದಲ್ಲಿ ತುಂಬ್ತಾ ಇದಾರಣ್ಣ. ಅದೇ ಅಲ್ವೇನೋ ನಮಗೂ ಬೇಕಾಗಿರೋದು. ಹೆಂಗೆ ಟೆಂಟ್ನ ನಿಕ್ಕಲ್ ಮಾಡಿಸಿದೀವಿ. ಅಂದ್ಕೊಂಡ್ ಕೆಲ್ಸ ಆದ್ಮೇಲೆ ಅಲ್ಲೇನ್ ಕಡ್ಲೆ ಪುರಿ ತಿಂತಿದ್ದೀರೇನ್ರೋ? ಬಂದ್ಬಿಡಿ. ಆಯ್ತಣ್ಣ, ಹೊರಟೆ. ಲೇ, ಇದನ್ನೆಲ್ಲ ಎಲ್ಲಿಗೆ ತಗೊಂಡೋಗ್ತಾ ಇದೀವಿ? ಅಪ್ಪನ್ ಕ್ಯಾಂಟೀನ್ಗೆ.